ಚಿಕ್ಕನಾಯಕನಹಳ್ಳಿ ತೀನಂ ಶ್ರೀ ಭವನದಲ್ಲಿ ರೂಪಾಂತರ ಮಹಿಳಾ ಸಶಕ್ತೀಕರಣ ಮತ್ತು ಸಮುದಾಯ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಮಹಿಳಾ ಕನ್ನಡ ರಾಜ್ಯೋತ್ಸವದ ವೈಭವ 2025ರ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿ ಬಿರವರು, ತುಮಕೂರು ವಿಶ್ವವಿದ್ಯಾನಿಲಯ ಮಾನ್ಯ ಕುಲಸಚಿವರಾದ ಶ್ರೀಮತಿ ನಾಹಿದಾ ಝಂಝಂರವರು, ಗಣ್ಯರು ಹಾಗೂ ಅತಿಥಿಗಳ ಜೊತೆ ಪಾಲ್ಗೊಂಡು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನಮ್ಮ ಭಾಷೆ, ಜಲ, ನೆಲಕ್ಕಿರುವ ಶಕ್ತಿ ಬೇರೆ ಯಾವುದೇ ಭಾಷೆಗೆ ಇಲ್ಲ. ಅನೇಕ ಮಹನೀಯರನ್ನು ದಾರ್ಶನಿಕರನ್ನು ಕಂಡಂತಹ ಭೂಮಿ ನಮ್ಮ ಕನ್ನಡ ನಾಡು. ನಮ್ಮ ಆಚಾರ ವಿಚಾರ, ಸಂಸ್ಕೃತಿ, ಸಂಸ್ಕಾರ ಎಲ್ಲವೂ ಇಲ್ಲಿದೆ. ರಾಜ್ಯೋತ್ಸವವನ್ನು ಮಹಿಳೆಯರು ಆಚರಿಸುತ್ತಿರುವುದು ವಿಶೇಷವಾಗಿದೆ. ಕಾರಣ ನಾವು ಹೆಣ್ಣಿಗೆ ಅಪಾರವಾದ ಗೌರವವನ್ನು ನೀಡುತ್ತೇವೆ. ನಮ್ಮ ಬದುಕಿನಲ್ಲಿ ಹೆಣ್ಣು ತಾಯಿಯಾಗಿ, ಸೋದರಿಯಾಗಿ, ಮಡದಿಯಾಗಿ, ಸ್ನೇಹಿತೆಯಾಗಿ ಜೊತೆಯಾಗಿರುತ್ತಾಳೆ. ಒಂದು ಸಮಾಜ ಉತ್ತಮವಾಗಿ ನಡೆಯಲು ಮಹಿಳೆಯರು ಪುರುಷರು ಒಟ್ಟಾಗಿದ್ದಾಗ ಮಾತ್ರ ಸಾಧ್ಯ ಎಂದು ತಿಳಿಸಿದರು. ಇವತ್ತು ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ನಾವೆಲ್ಲರೂ ಕೂಡ ಅನ್ಕೊಂಡಿದ್ದೇವೆ. ಒಂದು ಹೆಣ್ಣು ಕಲ್ತ್ರೆ ಶಾಲೆ ಒಂದು ತೆರೆದಂತೆ ಅಂತ ನಾವು ಯಾವಾಗ್ಲೂ ಕೂಡ ಹೇಳ್ತೇವೆ. ಆಕೆ ಒಬ್ಳು ಮನ್ಸು ಮಾಡಿದ್ರೆ ಬರೀ ವಿದ್ಯೆ ಅಂತ ಅಲ್ಲ, ಒಳ್ಳೆ ಗುಣವನ್ನ ಇಟ್ಕೊಂಡು ಇವತ್ತು ಸಮಾಜವನ್ನ ಒಂದು ಒಳ್ಳೆ ನಿಟ್ಟಿನಲ್ಲಿ ಕೊಂಡೊಯ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಹೆಣ್ಣಿಗೆ. ಆಕೆ 18 ವರ್ಷದವರೆಗೂ ತಂದೆ ತಾಯಿ ಮನೇಲಿ ಇರ್ತಾರೆ. ಸಡನ್ ಆಗಿ ಪರಿವರ್ತನೆ ಆಗ್ಬೇಕಾ ಹೆಣ್ಣು ಗಂಡನ ಮನೆಗೆ ಹೋದಾಗ ಅಲ್ಲಿ ಅವ್ರಿಗೆ ಹೊಂದ್ಕೊಂಡು ಹೋಗುವಂತ ಪರಿಸ್ಥಿತಿನೂ ಕೂಡ ಆಕೆಗೆ ಎದುರಾಗ್ತದೆ. ಆ ಸಂದರ್ಭದಲ್ಲೂ ಕೂಡ ಅದನ್ನ ಯಶಸ್ವಿಯಾಗಿ ನಿಭಾಯಿಸ್ತಕ್ಕಂಥದ್ದು ಹೆಣ್ಣೆ. ಇದರಿಂದ ಈಕೆ ಸಾಕಷ್ಟು ಇಷ್ಟು ಪ್ರೀತಿ ವಿಶ್ವಾಸದಿಂದ ತಂದೆ ತಾಯಿ ಮಡ್ಲಲ್ಲಿ ಅವ್ರ ಜೊತೆನಲ್ಲಿ ಬೆಳೆದಂತ ಹೆಣ್ಮಗು ಮತ್ತೆ ಬೇರೆ ಕೊಟ್ಟಂತ ಮನೆಗೆ ಹೋಗಿ ಅಲ್ಲೂ ಕೂಡ ಆ ಮನೆನೂ ಕೂಡ ಬೆಳಗೋ ನಿಟ್ಟಿನಲ್ಲಿ ಹೋಗ್ತಕ್ಕಂಥದ್ದು ಇದೆಯಲ್ಲ ಹೆಣ್ಣಿನ ಕಾಲ್ಗುಣ ಅಂತಾನೂ ಕೂಡ ನಾವೆಲ್ಲ ಹೇಳ್ತೇವೆ. ಈ ಬೇರೆ ಗಂಡಸರಿಗೆ ಇದ್ಯಾವ್ದನ್ನು ಕೂಡ ಹೇಳಲ್ಲ. ಇದರಿಂದ ಇವತ್ತು ಸಾಕಷ್ಟಿದೆ. ಹೆಣ್ಣು ಗಂಡು ಎರಡೂ ಕೂಡ ಒಟ್ಟಾಗಿ ಇವತ್ತು ಸಮಾಜದಲ್ಲಿ ಒಟ್ಟಿಗೆ ಹೋದ್ರೆ ಖಂಡಿತ ಇವತ್ತು ಸಮಾಜನೂ ಕೂಡ ಚೆನ್ನಾಗಿರ್ತದೆ, ಸಂಸಾರಗಳು ಕೂಡ ಚೆನ್ನಾಗಿರ್ತದೆ. ಈಗಿನ ಪೀಳಿಗೆಯಲ್ಲಿ ನಾವು ನೋಡ್ತಾ ಇದ್ವಿ, ಎಲ್ಲೋ ಒಂದ್ ಕಡೆ ಬಾಂಧವ್ಯಗಳು ನಶಿಸಿ ಹೋಗ್ತಾ ಇರ್ತಕ್ಕಂಥ ಸಂಬಂಧದಲ್ಲಿ ನಾವಿವಾಗ ಬೇರೆಯವರ ಪಾಶ್ಚಾತ್ಯ ಜೀವನನೂ ಕೂಡ ಅಳವಡಿಸ್ಕೊಳ್ಳಕ್ಕಾಗದೆ ನಮ್ದನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಕೊಂಡೊಯ್ಲಿಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಏನ್ ಎದುರಾಗಿದ್ದಾವೆ. ಇದನ್ನ ನಾವೆಲ್ಲರೂ ಕೂಡ ಮೊದಲು ನಮ್ಮತನನ ನಾವು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಲೋಚನೆಗಳು, ಭಾವನೆಗಳು ಮೂಡಬೇಕು ಅಂತಕ್ಕಂಥದ್ದು. ಕನ್ನಡ ಅಂದ್ರೆ ಇದಕ್ಕೆ ಅದರದೇ ಆದಂತ ವ್ಯಾಖ್ಯಾನಗಳಿದೆ. ನಮ್ಮ ಭಾಷೆಗೆ, ನಮ್ಮ ನೆಲಕ್ಕೆ, ಜಲಕ್ಕೆ ಇರ್ತಕ್ಕಂಥ ಒಂದು ಶಕ್ತಿ ಬೇರೆ ಯಾವ ರಾಜ್ಯಕ್ಕೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಎಲ್ಲ ಸಂಸ್ಕೃತಿ, ಸಂಸ್ಕಾರ, ನಮ್ಮ ಒಂದು ಏನು ನಮ್ಮ ಸೀರೆಗೆನೆ ಅಷ್ಟು ಒಂದು ಗೌರವ ಇರತಕ್ಕಂಥದ್ದು ಬೇರೆ ಎಲ್ಲೂ ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬೇರೆಯವರೆಲ್ಲರೂ ಕೂಡ ಇವತ್ತು ಕಾಪಿ ಮಾಡ್ಲಿಕ್ಕೆ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮಹಾರಾಜರು ಎಲ್ಲರೂ ಕೂಡ ನಮಗೆ ಉಳಿಸೋದಂತ ಈ ಒಂದು ಪರಂಪರೆನ ನಾವು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಈ ಪೀಳಿಗೆಗೂ ಕೂಡ ಜವಾಬ್ದಾರಿ ಹೆಚ್ಚಿನದಾಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆನಲ್ಲಿ ಇವತ್ತು ಒಂದು ನಾವು ಹೆಣ್ಣನ್ನ ಎಲ್ಲಾ ರೂಪದಲ್ಲೂ ಕೂಡ ನೋಡ್ತೇವೆ. ಆಕೆ ಮನ್ಸು ಮಾಡಿದ್ರೆ ಮನೆಯಿಂದ ಹಿಡಿದು ಇದು ವಿಧಾನಸೌಧನ ಕೂಡ ಆಳ್ಬಹುದು ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಈಗ ಒಂದು ಎಲ್ರಿಗೂ ಕೂಡ ಇವತ್ತು ಪಂಚಾಯತಿಲಿ ಇರ್ಬೋದು, ಒಂದು ಪುರಸಭೆ ಎಲ್ಲದರಲ್ಲೂ ಕೂಡ 50% ಅವ್ರಿಗೆ ಮೀಸಲಾತಿಗಳು ಕೂಡ ಇದೆ. ಇವತ್ತು ಎಲ್ರು ಕೂಡ ಏನು ಹಿಂದೆ ಮೋಟಮ್ನವ್ರೊಂದು ಇದನ್ನ ತಂದ್ರು, ಏನು ಶ್ರೀ ಶಕ್ತಿ ಯೋಜನೆಗಳನ್ನ ತಂದು ಇವತ್ತೆಲ್ರಿಗೂ ಕೂಡ ಒಂದು ಸಮಾಜದಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಎಲ್ಲ ಹೆಣ್ಣು ಕೂಡ ಇವತ್ತು ನಿಭಾಯಿಸಬಲ್ಲು, ಸಮಾಜವನ್ನ ತಿದ್ದಬಲ್ಲು, ಮತ್ತೆ ಸಮಾಜದಲ್ಲಿ ಆಕೆ ಕೈಲಿ ಅಧಿಕಾರ ಕೊಟ್ರೆ ಶಕ್ತಿಯುತವಾಗಿ ನಡೆಸ್ತಾಳೆ ಅಂತಕ್ಕಂಥ ನಂಬಿಕೆ ಇದೆ. ಒಂದು ನಾನ್ ನಿಮ್ಮಲ್ಲಿ ಇವತ್ತು ಸಮಾಜ ತುಂಬಾ ಗೌರವ ಇಟ್ಕೊಂಡು ಬಂದಂತದ್ದು ಕೂಡ ಸಹಜ. ಈ ಕರೋನಾ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಮನೆ ನಿಭಾಯಿಸ್ಲಿಕ್ಕೆ ಕೂಡ ಕಷ್ಟ ಆದಂತ ಪ್ರಸಂಗಗಳನ್ನು ಕೂಡ ಎದುರಿಸಿದಿರಿ. ಆ ಸಂದರ್ಭದಲ್ಲಿ ಎಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು ಸಾಕಷ್ಟು ನೋವುಗಳನ್ನ ಪಟ್ಟಂತದ್ನು ಕೂಡ ನಾವು ಕಾಣ್ತೇವೆ. ಜಮ್ ಮೇಡಮ್ ಅವರು ಅವ್ರ ಬಗ್ಗೆ ನಾವು ಹೇಳಿದ್ರು, ನಮ್ಮ ತರಂಗಿಣಿ ಮೇಡಮ್ ಹೇಳಿದಂತ ಸಂದರ್ಭದಲ್ಲಿ ಖಂಡಿತ ಅವರು ನಮ್ಗೆಲ್ಲರಿಗೂ ಕೂಡ ಆತ್ಮಸ್ಥೈರ್ಯ ಕೊನೆ ಡೆಲಿವರಿ ಟೈಮ್ ಕೊನೆ ದಿನ ಇದೆ ಅನ್ಬೇಕಾದ್ರೂ ಕೂಡ ಅವರು ಕರೋನಾಗೆ ಫೈಟ್ ಮಾಡಿದಂತ ಒಂದು ವೀರ ಮಹಿಳೆ. ಇಂಥವ್ರನ್ನ ನಾವು ಆದರ್ಶವಾಗಿ ಪಡ್ಕೋಬೇಕಾಗ್ತದೆ. ಅವ್ರಿಗೆ ನಾಳೆ ಡೇಟ್ ಕೊಟ್ಟಿದ್ದಾರೆ ಡೆಲಿವರಿಗೆ ಅಂದ್ರೆ ಇವತ್ತು ಕೂಡ, ಯಾಕೆಂದ್ರೆ ಭಯದಿಂದ ಸಾಕಷ್ಟು ಜನ ಜೀವ ಕಳ್ಕೊಂಡಂತವ್ರು ನಮ್ ಜೊತೆ ಇದ್ರು. ನಮ್ ಜೊತೆ ಇದ್ದಂತವ್ರು ಹಲವಾರು ಜನ ಭಯಕ್ಕೆ, ಕರೋನಾದ ಭಯಕ್ಕೆ ನಮ್ಮನ್ನೆಲ್ಲ ಅಗಲದಂತದ್ನ ನಾವು ನೋಡಿದಾಗ ಖಂಡಿತ ನಾವು ಅವ್ರಿಗೆ ಎಷ್ಟು
ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಿರಿಮೆಯನ್ನ ಮೆರೆದಂತ ಆ ಹೆಣ್ಮಗುಗೆ ನಾವು ಖಂಡಿತ ಯಾವತ್ತಿದ್ರು ಕೂಡ ಒಂದು ಸಲಾಮನ್ನ ಹೊಡಿತಾ, ಖಂಡಿತ ಇವತ್ತು ಹೆಣ್ಣು ತಂದೆ ಆದಂತ ಒಂದು ತಾಯಿ ಹೃದಯ ಅಂತ ಏನ್ ಹೇಳ್ತೀವಿ, ಖಂಡಿತ ಅದನ್ನ ನಿಮ್ಮಲ್ಲಿ ನಾವೆಲ್ಲರೂ ಕೂಡ ಕಾಣ್ತೇವೆ. ತಾಯಿಯಾಗಿ, ಸೋದರಿಯಾಗಿ, ಮಡದಿಯಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಹೆಣ್ಣನ್ನ ಕಾಣ್ಲಿಕ್ಕೆ ಸಾಧ್ಯ. ಇವತ್ತು ಎಲ್ಲಾ ನದಿಗಳಿಗೂ ಕೂಡ ಗಂಡಸರ ಹೆಸರು ಎಲ್ಲೂ ಕೂಡ ಇಟ್ಟಿಲ್ಲ, ಎಲ್ಲ ಹೆಣ್ಣ ಹೆಸರೇ ಇಟ್ಟಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಆದ್ರಿಂದ ಇವತ್ತು ನಾವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜವನ್ನ ಕಟ್ಕೊಂಡು ಹೋಗ್ಬೇಕು. ಇಲ್ಲಿ ಭೇದ ಭಾವನ ನಾವು ಸೃಷ್ಟಿ ಮಾಡ್ಕೊಳ್ಳೋದು ಬೇಡ, ಅದರಿಂದ ಉಪಯೋಗ ಇಲ್ಲ. ಈ ಹೆಣ್ಣಿಗೆ ಗೌರವ ಖಂಡಿತ ಗಂಡಸರು ಕೊಡ್ಲೇಬೇಕು. ಕೊಟ್ಟಾಗ್ಲೇ ಕುಟುಂಬ ಉಳಿಯೋದು. ಎಲ್ಲದನ್ನು ಕೂಡ ಗಂಡಸು ಕೂಡ ಅದನ್ನ ಕಲಿಬೇಕಾಗ್ತದೆ. ಇವತ್ತು ಯಾರೇ ಆಗ್ಲಿ ಒಂದು ಸಮಾಜವನ್ನ ಒಳ್ಳೆ ತಂದಲ್ಲಿ ತಕೊಂಡೊಯ್ಬೇಕು. ಎರಡೂ ಕೂಡ ಒಟ್ಟಾಗಿ ಹೋದ್ರೆ ಸಾಧ್ಯ. ಈಗ ಎಲ್ಲೂ ಕೂಡ ಹೆಣ್ಣು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ನಾವು ಕೇಳ್ತಾ ಇದ್ದೇವೆ. ಇನ್ನೊಂದು ಸ್ವಲ್ಪ ಅದೇನಕ್ಕಾಯ್ತು, 20 ವರ್ಷಗಳ ಹಿಂದೆ ಈ ಭ್ರೂಣ ಹತ್ಯೆಗಳು ಮಾಡಿದಂತ ಪ್ರಸಂಗನೇ ಇವತ್ತು ಅದಕ್ಕೆ ಹೆಣ್ಣು ಸಿಗದೆ ಇರೋ ರೀತಿಯಲ್ಲಿ ಹೆಣ್ಣಿಗೆ ವಧು ದಕ್ಷಿಣೆ ಕೊಟ್ಟು ಮದುವೆ ಆಗೋ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಆ ಸನ್ನಿವೇಶ. ಅದು ಈಗ ಇನ್ನೊಂದು 2 ವರ್ಷದಲ್ಲಿ ಅದು ಸರಿದೂಗ್ತದೆ ಅಂತ ಕಾಣ್ತದೆ. ಈಗ ಹೆಣ್ಮಕ್ಳು ಜಾಸ್ತಿ ಇರ್ತಕ್ಕಂಥ ಸಂಖ್ಯೆನ ನಾವೆಲ್ಲ ಕಡೆನೂ ಕೂಡ ನೋಡ್ತಾ ಇದ್ದೇವೆ. ಹಾಗಾಗಿ ಈ ತರ ವೈದ್ಯ ಇಲಾಖೆನೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾರಿಗೂ ಕೂಡ ಒಂದು ಕಾನೂನು ಬಾಹಿರವಾಗಿ ಏನು ಕೂಡ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂತ ಜವಾಬ್ದಾರಿನ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಖಂಡಿತ ರೂಪಶ್ರೀ ಮೇಡಮ್ ಮತ್ತೆ ಅವ್ರ ಸಂಗಡಿಗರೆಲ್ಲ ಸೇರಿ ಉತ್ತಮ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋದ್ರ ಜೊತೆನಲ್ಲಿ ನಾನಾ ಸಂಘಟನೆ ಮುಖಾಂತರ ಹೆಣ್ಮಕ್ಳಿಗೆ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಇರ್ಬೋದು, ಅವ್ರಿಗೆ ಏನಾದ್ರೂ ಕೂಡ ಅನುಕೂಲ ಆಗೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮ ಹಾಕೋಬೇಕು ಅಂತಕ್ಕಂಥದ್ದು ನನ್ನ ಜೊತೆನೂ ಕೂಡ ಚಿಂತನೆಯನ್ನು ಮಾಡಿದ್ರೆ ಖಂಡಿತ ಯಾವತ್ತೂ ಕೂಡ ನಾನು ನಿಮ್ಮ ಪರವಾಗಿರ್ತೇನೆ. ನಿಮ್ಮ ಒಂದು ಏನೇ ಒಂದು ಒಳ್ಳೆ ಕಾರ್ಯಕ್ಕೆ, ಸಮಾಜಮುಖಿ ಕೆಲಸಗಳಿಗೆ ನಿಮ್ ಜೊತೆ ಬೆಂಬಲವಾಗಿರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ, ತಮ್ಮೆಲ್ಲರ ದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲಾ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಹೋರಾಟಗಾರರು ಮಲ್ಲಿಗೆ ಸಿರಿಮನೆರವರು, ಸೃಜನಾ ಮಹಿಳಾ ಸಂಘದ ಅಧ್ಯಕ್ಷರಾದ ಎನ್ ಇಂದಿರಮ್ಮರವರು, ಕನ್ನಡ ಉಪನ್ಯಾಸಕರಾದ ನಾ ತರಂಗಿಣಿರವರು, ಯೋಗ ಗುರು ವೇದಶ್ರೀ, ವಿಕಲಚೇತನ ಶಾಲೆ ಶಿಕ್ಷಕರಾದ ಸಂಜುಶ್ರೀರವರು, ಕಾರ್ಯಕ್ರಮದ ವ್ಯವಸ್ಥಾಪಕರು ಕಾರ್ಯದರ್ಶಿಗಳಾದ ರೂಪಶ್ರೀರವರು, ಮಹಾನಟಿ ಶೋ ದೀಪಿಕಾರವರು, ಮಹಿಳೆಯರು, ಅತಿಥಿಗಳು ಹಾಗೂ ಆತ್ಮೀಯರು ಉಪಸ್ಥಿತರಿದ್ದರು.